ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೋಸ್ಕರ 6 ತಿಂಗಳ ಮೈಲ್ಸ್ಟೋನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಕೇಕ್ನ ಪ್ರಿಪೇರ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹೊರಗಡೆಯಿಂದ ತೊಗೊಂಬರ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ನಮ್ಮ ಮನೆಯವ್ರು ಹೇಳಿದ್ರು, ಸುಮ್ಮನೆ ಏನಕ್ಕೆ ಹೊರಗಡೆಯಿಂದ ತೊಗೊಂಬರೋದು, ಹೈಜೆನಿಕ್ ಆಗಿರಲ್ಲ, ಹೆಲ್ತಿ ಆಗಿರಲ್ಲ, ಮನೆಯಲ್ಲೇ ಮಾಡು, ಯಾಕೆ ನೀನು ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ಓಕೆ, ನಾನು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಕೇಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಯೂಸಿಂಗ್ ದ 3 ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಕೇಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬನ್ನಿ ಕೇಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಕೇಕ್ನ ಪ್ರಿಪೇರ್ ಮಾಡೋಕ್ಕೆ ಒಂದು 5 ಪ್ಯಾಕೆಟ್ ಆಫ್ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಪ್ಯಾಕೆಟ್ನ ಓಪನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ನೆಕ್ಸ್ಟ್ ಕ್ರೀಮ್ನ ಮತ್ತು ಬಿಸ್ಕೆಟ್ನ ಸಪ್ರೇಟ್ ಮಾಡಬೇಕು. ಕ್ರೀಮ್ನ ಎತ್ತಿ ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡು ಬಿಸ್ಕೆಟ್ ಹಾಕ್ಕೊಂಡು ಪೌಡರ್ ಮಾಡ್ಕೊಂಬರಬೇಕು. ಪೌಡರ್ ಬಂದಾದಮೇಲೆ ಒಂದು ಪ್ಯಾಕೆಟ್ ಆಫ್ ಈನೋ ಪೌಡರ್ನ ಹಾಕ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿಯ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾಯಿಲ್ಲ. ಈನೋ ಪೌಡರ್ನ ಹಾಕ್ಕೊಂಡಾದಮೇಲೆ ಅದಕ್ಕೆ ನೆಕ್ಸ್ಟ್ ಗಂಟಿಲ್ಲದೆ ಇರೋ ಥರ ನಾವು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಕಾಣಿಸ್ತಾ ಇದೆ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಸವರಿಟ್ಕೊಂಡು ಆ ಪಾತ್ರೆಗೆ ನಾವು ಏನು ಮಾಡಬೇಕು, ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ನಾವು ಇಲ್ಲಿಗೆ ಹಾಕೋಬೇಕು. ನಾನು ಯಾವುದೇ ರೀತಿಯ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಇರುವಂಥ ಅಡುಗೆ ಎಣ್ಣೆನ ಯೂಸ್ ಮಾಡಿಕೊಂಡು ಜಸ್ಟ್ ಅದನ್ನು ಡಂಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಬಲ್ಸ್ ಯಾವುದೇ ರೀತಿ ಬರದೇ ಇರೋ ಥರ ನಾವು ರೆಡಿ ಮಾಡಿ ಇಟ್ಕೋಬೇಕು. ಒಂದು ಕುಕ್ಕರ್ನ ಪ್ರೀ ಹೀಟಿಗೆ ಇಟ್ಬಿಟ್ಟು 10 ಮಿನಿಟ್ಸ್ ಪ್ರೀ ಹೀಟಿಗೆ ಇಟ್ಬಿಟ್ಟು ಒಂದು 30 to 40 ಮಿನಿಟ್ಸ್ ನಾವು ವಿತೌಟ್ ಲಿಡ್ ಏನು ಮಾಡಬೇಕು, ಬೇಕ್ ಮಾಡ್ಕೋಬೇಕು. ಆ ಗ್ಯಾಪಲ್ಲೇ ನನ್ನ ಮಗಳನ್ನ ಸ್ವಲ್ಪ ಆಟ ಆಡಿಸೋಣ ಅಂತ ಹೇಳಿ ಬಂದು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ದೆ. ಅದಾದ ನಂತರ ಕೇಕು ಪ್ರಿಪೇರ್ ಆಗಿತ್ತು. ಕೇಕ್ ಪ್ರಿಪೇರ್ ಆಗಿದೆ, ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ, ಕೇಕ್ ಈ ಥರ ಪ್ರಿಪೇರ್ ಆಗಿದೆ. ವಾವ್, ನೋಡಿ ಎಷ್ಟು ನೀಟಾಗಿ, ಎಷ್ಟು ಫ್ಲಫಿಯಾಗಿ ಕೇಕು ಪ್ರಿಪೇರ್ ಆಗಿದೆ. ಟೆಕ್ಸ್ಚರ್ ನೋಡಿ, ಯಾವ ರೀತಿಯ ಸ್ಮೂತ್ ಟೆಕ್ಸ್ಚರಲ್ಲಿ ಕೇಕು ಪ್ರಿಪೇರ್ ಆಗಿದೆ. ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಖುಷಿ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ನಾನು ಪ್ರಿಪೇರ್ ಮಾಡ್ಕೊಂಡಿರೋ ಕೇಕ್ನ ಇಯರ್ ಬರ್ಡೇ ಆಗಿರೋದ್ರಿಂದ ನಾನು ಕೇಕ್ನ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿರೋ ಕ್ರೀಮ್ ಇತ್ತಲ್ಲ, ಆ ಕ್ರೀಮನ್ನು ಯೂಸ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್ ಎಲ್ಲ ಆದಮೇಲೆ ನನ್ನ ಮಗಳನ್ನ ರೆಡಿ ಮಾಡಬೇಕಲ್ವ. ನೋಡಿ, ನನ್ನ ಮಗಳು ಯಾವ ರೀತಿ ರೆಡಿಯಾಗಿ ಆಟ ಆಡ್ತಾ ಇದ್ದಾಳೆ. ಅವಳು ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಅವಳನ್ನು ರೆಡಿ ಮಾಡಿ ಆಟ ಆಡಿಸ್ತಾ ಇದ್ವಿ. ಆಫ್ ಅಂತ ಹೇಳಿ ಆ್ಯಪಲಲ್ಲೇ ಬರೆದ್ಬಿಟ್ಟು ರೆಡಿ ಮಾಡಿದ್ದೀನಿ. ಈ ಥರ ಮನೇಲಿರೋ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಸೆಲೆಬ್ರೇಷನ್ ಮಾಡಿದ್ರೆ ಮನೇಲಿರೋರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ಇನ್ನು ಮುಂದೆ ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನೀವೆಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.